हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणप्रमितान् सस्यासप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतारकाः वैष्णवाः विष्णुहृदयान्तान् नमस्ये गुरुर्मम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯಮಾಲವಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ಪುರಾಣದ ಅಭಿಪ್ರಾಯವನ್ನು ತಿಳಿಸಿದಂತೆ ಆಯಿತು. ಸಕಲ ಪುರಾಣದ ಮುಖ್ಯ ತಾತ್ಪರ್ಯ ಪುರುಷೋತ್ತಮ ಎಂಬುದೇ ಆಗಿದೆ. ನಾವು ಪುರಾಣವನ್ನು ವೀಕ್ಷಿಸುತ್ತಿದ್ದೆವು. ಪ್ರಸ್ತುತ ಬ್ರಹ್ಮಪುರಾಣದ ಮುಂದಿನ ವಾಕ್ಯದಲ್ಲಿ ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿ ಕೇಶಾಂಚಿತ್ ಬಹಿರೇವ ಉಪಾಸ್ಯಂ ಪುರುಷೋತ್ತಮ. ಭಗವಂತನ ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಪುರಂದರದಾಸರು ಹೇಳಿದರು, ಪುರಾಣ ಪುರುಷೋತ್ತಮ ಎಂದು ತಿಳಿದುಕೊಳ್ಳಿ, ಅವನೇ ನಿಮ್ಮ ಬಿಂಬ ಎಂದು ಹೇಳಿದಾಗ ವೇದವ್ಯಾಸರು ಬ್ರಹ್ಮಪುರಾಣದ ವಾಕ್ಯದಿಂದ ವಿಶೇಷ ಆಕಾರವಾಗಿ ಆ ಮಾರ್ಗವನ್ನೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಉಪಾಸನೆ ಮಾಡುವುದರಲ್ಲಿ, ಭಗವಂತನ ಆರಾಧನೆಯಲ್ಲಿ 3 ವಿಧ ಜೀವರು ಅಂದರೆ ದೇವತೆಗಳು, ಋಷಿಗಳು ಮತ್ತು ಮಾನುಷೋತ್ತಮರು ಹೇಗೆ ಉಪಾಸನೆ ಮಾಡ್ತಾರೆ ಎಂಬ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಕೇಶಾಂಚಿತ್ ಸರ್ವಗತ್ವೇನ, ದೇವತೆಗಳು ಎಲ್ಲ ಕಡೆ, ಎಲ್ಲ ಜಾಗದಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ನಿಂತಿರುವ, ಸ್ಥಾಪಿತವಾಗಿರುವ ಭಗವಂತನ ಆರಾಧನೆ ಮಾಡ್ತಾರೆ. ಕೇಶಾಂಚಿತ್ ಹೃದಯ ಹರಿಹಿ, ಎಲ್ಲ ಋಷಿಗಳು ತಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತನ ಆರಾಧನೆ ಮಾಡುತ್ತಾರೆ. ಕೇಶಾಂಚಿತ್ ಬಹಿರೇವ ಉಪಾಸ್ಯ, ಇನ್ನು ಮಾನುಷೋತ್ತಮರಾಗಿರ್ತಕ್ಕಂಥವರು ಬಾಹ್ಯದಲ್ಲಿ ಒಂದು ಪ್ರತಿಮೆಯ ರೂಪದಲ್ಲಿ ಭಗವಂತನ ಆರಾಧನೆ ಮಾಡುತ್ತಾರೆ ಎಂಬುದಾಗಿ. ಯಾರೇನು ಮಾಡ್ತಾರೆ ಅಂದರೆ ಪುರುಷೋತ್ತಮ. ನೋಡಿ, ಪುರಂದರದಾಸರು ಹೇಳಿದಂಥ ಪುರಾಣ ಪುರುಷೋತ್ತಮ. ಪುರಾಣ ಅಂತ ಹೇಳಿದಾಗ 3 ವಿಧ ಜೀವರಿಗೆ ನಾವು ತಿಳಿದುಕೊಳ್ಳಬೇಕು. ಪ ಎಂಬುದರಿಂದ ಪಾಮ ಎಂಬತಕ್ಕಂಥದ್ದು 5ನೇ ವರ್ಗ ಆದ್ದರಿಂದ ದೇವತೆಗಳು ಅಂತ ಹೆಸರು. 2ನೇ ವರ್ಗದಲ್ಲಿ ಋಷಿಗಳು ಮತ್ತು 3ನೇ ವರ್ಗದಲ್ಲಿ ಮಾನುಷೋತ್ತಮನನ್ನು ತಿಳಿಯಬೇಕು. ಪುರಾಣ ಎಂಬತಕ್ಕಂಥದ್ದು ಏನು ತಿಳಿತಾರೆ ಅಂದರೆ ಪುರುಷೋತ್ತಮನನ್ನು ತಿಳಿಯುತ್ತಾರೆ. ವೇದವ್ಯಾಸರು 3 ವಿಧ ಜೀವರನ್ನು, 3 ಗುಂಪುಗಳನ್ನು ಹೇಗೆ ಆರಾಧನೆ ಮಾಡುತ್ತಾರೆ ಎಂಬುದನ್ನು ಪುರಂದರದಾಸರು ಪುರಾಣ ಶಬ್ದದಿಂದ ಪುರುಷೋತ್ತಮ ಅಂತ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಈಗ ಪ್ರಸ್ತುತ ನಾವು ಏನು ತಿಳಿಯಬೇಕು? ಪುರಾಣ ಎಂಬುದು 3 ವಿಧ ಜೀವರಿಗೆ ಅನ್ವಯವಾಗುತ್ತದೆ. ಅವರೆಲ್ಲರೂ ಆರಾಧನೆ ಮಾಡ್ತಕ್ಕಂಥದ್ದು ಕೇವಲ ಪುರುಷೋತ್ತಮನನ್ನೇ. ಎಷ್ಟು ಸುಂದರವಾಗಿ ಪುರಂದರದಾಸರ ವಾಕ್ಯವನ್ನು ಶ್ರೀ ವೇದವ್ಯಾಸರ ವಾಕ್ಯಕ್ಕೆ ಸದಾಭಿಪ್ರಾಯವನ್ನು ನಾವು ಹೊಂದಿಸಿ ತಿಳಿಯಬಹುದಾಗಿದೆ ಈ ಬ್ರಹ್ಮಪುರಾಣದ ವಾಕ್ಯದಿಂದ. ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯ ಹರಿ ಕೇಶಾಂಚಿತ್ ಬರೇವ ಉಪಾಸ್ಯ ಪುರುಷೋತ್ತಮ. ಈ ಒಂದು ಸುಂದರ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧಿಕರಣ 1ನೇ ಪಾದದ 31ನೇ ಸೂತ್ರಕ್ಕೆ ಶ್ರೀಮದಾನಂದ ತೀರ್ಥರು ಬಳಸಿಕೊಂಡು ಅದರ ವಿಶೇಷ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ್ದಾರೆ. 1ನೇ ಪಾದ ಸಮನ್ವಯಾಧ್ಯಾಯ ಎಂಬತಕ್ಕಂಥದ್ದು, 31ನೆಯ ಸೂತ್ರ 3 ವಿಧ ಜೀವರ ಉಪಾಸನೆ ಮಾಡತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಪ್ರಸಕ್ತವಾಗಿ ವೇದವ್ಯಾಸರ ವಾಕ್ಯವನ್ನು ತಿಳಿಸಿದ್ದಾರೆ. 31ನೇ ಸೂತ್ರ ವೇದವ್ಯಾಸರು ತಿಳಿಸಿದಂತೆ ಹೀಗಿದೆ.
ಓಂ ಜೀವ ಮುಖ್ಯ ಪ್ರಾಣಲಿಂಗಾನ್ ನ ಇತಿ ಚೇನ್ನ ಉಪಾಸಾತ್ರೈವಿದ್ಯಾದ್ ಆಶ್ರಿತತ್ವಾದಿಹ ತದ್ಯೋಗಾತ್ ಓಂ ತಂ ಶತಂ ವರ್ಷಾಣ್ಯಭ್ಯಾಚಿತ ಎಂಬ ಶತಾಯುಷ್ಯಾದಿ ರೂಪವಾದ ಜೀವಲಿಂಗದಿಂದ ಪ್ರಾಣ ಸಂವಾದ ಮೊದಲಾದ ಮುಖ್ಯ ಪ್ರಾಣಲಿಂಗದಿಂದಲೂ ಪ್ರಾಣ ಬ್ರಹ್ಮನಲ್ಲ ಅಂದರೆ ಹಾಗೆ ಹೇಳಬಾರದು. ಜೀವ ಮುಖ್ಯ ಪ್ರಾಣಲಿಂಗ ಉಪದೇಶ ಅಂತರ್ಯಾಮಿ ದೃಷ್ಟಿಯಿಂದಲೇ ಕೂಡುತ್ತದೆ. ಯಾವ ಯಾವ ಜೀವರಲ್ಲಿ ಹೇಗಿದ್ದಾನೋ ಅದರಿಂದ ನಾವು ತಿಳಿಯಬೇಕು. ಅಂತರ್ಯಾಮಿ ವ್ಯಕ್ತಿಯ ಏತಕ್ಕೆ ಅಂದರೆ ಅಂತರುಪಾಸನ, ವ್ಯಾಪ್ತೋಪಾಸನ, ಬಾಹ್ಯೋಪಾಸನ ಎನ್ನುವ ಭೇದದಿಂದ ಬ್ರಹ್ಮೋಪಾಸನ 3 ವಿಧವಾಗಿದೆ. ಈ ಪ್ರಕರಣದಲ್ಲಿ ಆಶ್ರಿತತ್ವಾದ ತ್ರೈವಿದ್ಯ ಹೇಳಲ್ಪಟ್ಟ ಪ್ರಯುಕ್ತ ಒಂದೇ ಉಪಾಸನೆ ಸಾಕು. 3 ವಿಧ ಏತಕ್ಕೆ ಅಂದರೆ ತದ್ಯೋಗ ಉಪಾಸನಾ ತ್ರೈವಿದ್ಯ ಅಧಿಕಾರಿ ಭೇದದಿಂದ ಯುಕ್ತವಾಗಿದೆ. ಎಲ್ಲೆಲ್ಲಿ ನಾವು 2-3 ವಿಧವಾಗಿ ನಾವು ತಿಳಿಯುತ್ತೇವೆಯೋ ಎಲ್ಲ ಕಡೆಯೂ ನಾವು ಅಧಿಕಾರಿ ಭೇದವಿದೆ ಅಂತಲೇ ತಿಳಿದುಕೊಳ್ಳಬೇಕು. ಯಾರು ಅಧಿಕಾರಿ ಭೇದ ವಿವಕ್ಷಾದಿಂದ ತಿಳಿದುಕೊಳ್ಳುತ್ತಾರೋ ಶಾಸ್ತ್ರದಲ್ಲಿ ಯಾವ ಸಂಶಯವೂ ಇಲ್ಲದೆ ಅವರು ಮುನ್ನುಗ್ಗಬಹುದು. ಇದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯವನ್ನು ಬರೀತಾ ಇದ್ದಾರೆ. ತಾವಂತಿ ಶತಸಂವತ್ಸರಾಣಿ ಆಹ್ನಂ ಸಹಸ್ರಾಣಿ ಭವಂತಿ ಇತಿ ಜೀವಲಿಂಗಂ ಪ್ರಾಣ ಸಂವಾದಾದ ಮುಖ್ಯ ಪ್ರಾಣಲಿಂಗಂ ತಸ್ಮಾನ್ನ ಇತಿ. ಯಾವ ಕಾರಣದಿಂದ ಈ ಪ್ರಕರಣದಲ್ಲಿ ತಂ ಶತಂ ವರ್ಷಾಣಿ ಅಭ್ಯಚ್ಯತ ತಸ್ಮಾ ಶತಂ ವರಾಣಿ ಪುರುಷಾಯುಷಾ ಭವಂತಿ ಎನ್ನುವ ವಾಕ್ಯದಿಂದ 100 ಸಂವತ್ಸರ ಪರ್ಯಂತವಾಗಿ ಪ್ರಾಣನಿಗೆ ಈ ದೇಹದಲ್ಲಿ ಅವಸ್ಥಿತಿ ಕಾರಣವಾಗಿರೋ ಶತಾಯುಷ ರೂಪವಾದ ಜೀವಲಿಂಗ ಹೇಳಲ್ಪಟ್ಟಿದೆ. ಅಂದರೆ ಎಲ್ಲ ಮನುಷ್ಯರು ಆದ ಕಾರಣ ಅಂತಹ ಜೀವಲಿಂಗ ಶತಸಂವತ್ಸರ ಪುರುಷ ಆಯುಷ್ಯವಾದ 100 ವರ್ಷ, ಆಹ್ನಮನ ದಿನಗಳು ಸಹಸ್ರಾಣಿ ತಾವಂತಿ ಅಂದರೆ 100 ಸಂವತ್ಸರಗಳಲ್ಲಿ ಅಂತಃಪ್ರವೇಶವಾದ ಅಹನ್ಯ ಎಷ್ಟಾಗುತ್ತೆ ಅಂದರೆ 36,000 ಅದನ್ನು ಅಹನ್ಯಾಮಕನಾದ ಸೂರ್ಯನಲ್ಲಿರ್ತಕ್ಕಂಥ ಭಗವದ್ ರೂಪಗಳು ಅಷ್ಟು ಸಹಸ್ರ ಆಗುತ್ತದೆ. ಎಷ್ಟು ಅಂದರೆ ಬೃಹತಿ ಸಹಸ್ರದಲ್ಲಿರ್ತಕ್ಕಂಥ ಅಕ್ಷರವಾಚ್ಯವಾದ ಪುಂ ರೂಪಗಳು ಎಷ್ಟು ಸಹಸ್ರಗಳಾಗುತ್ತದೋ ಅಷ್ಟೇ ಅವುಗಳಾದರೂ 36 ಸಹಸ್ರಗಳಾಗುತ್ತದೆ. ಅದರ ಪುರುಷ ಮತ್ತು ಸ್ತ್ರೀ ರೂಪದಲ್ಲಿ ನೋಡಿದಾಗ ಯಾಕೆ ನೋಡಬೇಕು ಅಂದರೆ ಆಕೆ ಅಭಿಮಾನಿಗಳಾದ ದೇವತೆಗಳು ಮತ್ತು ಅವರ ಪತ್ನಿಯರೊಡನೆ ನಾವು ಚಿಂತನೆ ಮಾಡಬೇಕಾದಂತೆ 72,000 ನಾಡುಗಳಾಗುತ್ತದೆ. ಆದ್ದರಿಂದ ಒಬ್ಬ ಜೀವನ 100 ವರ್ಷ ಅಂದರೆ 36,000 ದಿನಗಳು, 36,000 ಸೂರ್ಯನಲ್ಲಿ ನಾವು ಉಪಾಸನೆ ಮಾಡತಕ್ಕಂಥದ್ದು ಇಲ್ಲಿ ಪ್ರಮೇಯವಾಗಿದೆ. ಪ್ರಾಣನಿಗೆ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡಿಕೊಂಡು ಸಂವಾದ ರೂಪವಾದ ಪ್ರಾಣಲಿಂಗವಾಗಿ ಕೂಡಿದೆ. ಆದಿಪದದಿಂದ ಪ್ರಾಣೋವಂಶ ಇತಿ ಸ್ಥವಿರ ಶಾಕಲ್ಯ ಎನ್ನುವ ವಾಕ್ಯದಿಂದ ಸರ್ವ ಜೀವ ಇಂದ್ರಿಯ ಧಾರಕತ್ವ ಈ ರೂಪವಾದ ಲಿಂಗ ಉಕ್ತವಾಗಿದೆ. ಆದ್ದರಿಂದ ಪ್ರಾಣ ವಿಷ್ಣು ಅಲ್ಲ, ಮತ್ತು ಜೀವ ಮುಖ್ಯ ಪ್ರಾಣರೇ ಅಂದರೆ ಅದಲ್ಲ. ಯಜ್ಞಪಿ ತಸ್ಮಾ ಶತಂ ಸರ್ವಾಣಿ ಪುರುಷಾಯುಷೋ ಭವಂತಿ ಅನ್ನೋ ವಾಕ್ಯದಿಂದ ಶತಾಯುಷ ಲಿಂಗ ಪ್ರತಿಪಾದಿಸಿದ ವಾಕ್ಯವನ್ನೇ ಉದಾಹರಿಸಬೇಕಾಗಿತ್ತು. ಆದರೆ ತಾವಂತಿ ಎನ್ನುವ ವಾಕ್ಯವನ್ನಲ್ಲ. ಆದರೂ ಈ ಲಿಂಗಕ್ಕೆ ಬಹುಸ್ಥಳದಲ್ಲಿ ಅನುಗಮವಿದೆ ಎಂದು ತಿಳಿಸುತ್ತಾ ಉಪನಿಷತ್ತಿಗೆ ಜೀವಲಿಂಗದಲ್ಲಿ ತಾತ್ಪರ್ಯ ಇದೆ ಎಂದು ತಿಳಿಸುವುದಾಗಿದೆ. ಆದ್ದರಿಂದ ತಾವಂತಿನ ವಾಕ್ಯವನ್ನು ಉದಾಹರಿಸಿದ್ದಾರೆ. ಇದಕ್ಕೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕಪ್ಪ ಅಂದರೆ ನ ಅಂತರ್ಬಹಿ ಸರ್ವಗತತ್ವೇನ ಉಪಾಸ್ಯ ತ್ರೈವಿದ್ಯಾಶಿತತ್ವ ಛ ಪ್ರಾಣ ವಿಷ್ಣು ಅಲ್ಲ ಅಂದಲ್ಲ, ಮತ್ತು ಪ್ರಾಣನು ವಿಷ್ಣುವೇ. ಹೇಗೆ ಅಂದರೆ ಜೀವಾದಿಗಳೆಲ್ಲ ಯಾಕಂದರೆ ದೇಹದೊಳಗೆ ಇರುವಂತೆ ಹೊರಗೆ ಇರುವಂತೆ ಸರ್ವತ್ರ ವ್ಯಾಪ್ತಿ ಈ ಪ್ರಕಾರದಿಂದ ಹಾಗೆ ಹೇಳಿದ್ದು ವ್ಯರ್ಥ. ವಸ್ತುತಃ ಇದು ಉಪಾಸನಾ ತ್ರೈವಿದ್ಯವನ್ನು ಹೇಳಿದೆ. ಇದ್ದ ಪ್ರಯುಕ್ತ ಅಂತರ್ಯಾಮಿ ರೂಪವನ್ನು ಹೇಳೋದಕ್ಕೆ ಪ್ರಯೋಜಕವಲ್ಲ. ಅಂದರೆ ಈ ಪ್ರಕರಣದಲ್ಲಿ ಉಪಾಸನಾ ತ್ರೈವಿದ್ಯವನ್ನು ಹೇಳಿದ್ದಾರೆ. ಅದು ಹೇಳಿದ ತ್ರೈವಿದ್ಯ ಅಂತರ್ಗತ ಅಂತರುಪಾಸನೆಗೋಸ್ಕರ ಹಾಗೆ ಅಂತರ್ಯಾಮಿಯನ್ನು ಹೇಳಿದ ಯುಕ್ತವಾಗಿದೆ. ಇಲ್ಲಿ ಉಪಾಸನಾ ತ್ರೈವಿದ್ಯ ಹೇಳಲ್ಪಡುತ್ತದೆ ಅನ್ನೋದಕ್ಕೆ ಏನು ಲಿಂಗ ಇದೆ ಅಂದರೆ ಸಾ ಏತ ಏವ ಸೀಮಾನಾಂ ವಿದಾಯೈತಯಃ ದ್ವಾರಾ ಪ್ರಪಜ್ಯತ ಸಾ ಏತ ಏವ ಪುರುಷಂ ಬ್ರಹ್ಮಂ ತಮಂ ಅಪಶ್ಯತ್ ಏತಸ್ಮೈ ಸ್ಮೈ ತಸ್ಮಾದಿನ್ನಹಮಹಿದಾಸ ಇತರೇಯ ಇತ್ಯಾದಿನ. ವಾಸುದೇವರೂಪಿಯ ಹರಿ ಏತೇವ ಸೀಮಾನಂ ಶಿರೋಮಧ್ಯವನ್ನು ವಿದಾರ್ಯೈವ ಸೀಳಿಯೇ ಏತೆಯ ದ್ವಾರ ಸುಷುಮ್ನ ನಡೆಯಿಂದ ಪ್ರವೇಶವನ್ನು ಹೇಳಿದ್ರಿಂದ
ಅಂತರುಪಾಸನೆ ಉಕ್ತವಾಗಿದೆ. ಚತುರ್ಮುಖ ದೇಹದೊಳಗೆ ಪ್ರವೇಶಿಸುವ ನಾರಾಯಣ ಏತೇವ ಪುರುಷಂ ವ್ಯಾಸ ಕೃಷ್ಣ ಕಪಿಲಾದಿ ರೂಪಗಳು ತತತಂ ಅತಿಶಯವಾಗಿ ವ್ಯಾಪ್ತಿವಾದ ನಿರವಧಿಕ ವ್ಯಾಪ್ತಿಯುಳ್ಳ ಬ್ರಹ್ಮ ಗುಣಪೂರ್ಣನನ್ನು ಅಪಶ್ಯತ್ ಕಂಡನು. ಇದರಿಂದ ಸರ್ವಗತತ್ವವನ್ನು ಉಪಾಸನೆಗೋಸ್ಕರ ಹೇಳಿದರು ಎಂದರ್ಥ. ತತ್ ಏತತ್ ಆ ಎಲ್ಲವನ್ನು ವಿದ್ವಾನ್ ತಿಳಿದ ಐತರೇಯ ವಿಶಾಲ ಸಂಜ್ಞಕರಾದ ಋಷಿ ಸಂಜ್ಞೆಯಿಂದ ಇತರಾದೇವಿಯಲ್ಲಿ ಹುಟ್ಟಿದ ಮಹಿದಾಸ ಮಹಿನಃ ಮಹಾತ್ಮನ ದೇವತೆಗಳು ದಾಸಾಹ ಯಸ್ಯ ಎನ್ನುವ ಉತ್ಪತ್ತಿಯಿಂದ ಮಹಿದಾಸನಕಾರಿ ಆಹಾಹ ಹೇಳಿದನು. ಏನು ಹೇಳಿದನಪ್ಪ ಅಂದರೆ, ಮಹಿದಾಸನು ವಿಷ್ಣುವು ಅನ್ನೋದಕ್ಕೆ ಹೇಗೆ ತಿಳಿಯುತ್ತೆ ಅಂದರೆ, ಮಹಿದಾಸೋ ವಿದಗ್ನ ಇತರಾಯ ತಪೋಬಲಾತ್ ಸಾಕ್ಷಾತ್ ಭಗವಾನ್ ವಿಷ್ಣು ಯಾ ತತ್ರ ವೈಷ್ಣವಂ ವೇದಾತ್ ಇದು ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದಲ್ಲಿ ಇತರಾದೇವಿ ತಪಸ್ಸಿನಿಂದ ಸಾಮರ್ಥ್ಯ ಶ್ರೀಹರಿ ಮಹಿದಾಸನಿಂದ ಅಭಿವ್ಯಕ್ತನಾಗಿದ್ದಾನೆ. ಇವನು ವಿಷ್ಣು ವಿಶ್ವಕಾರದ ಗ್ರಂಥವನ್ನು ನಿರ್ಮಿಸಿದ್ದಾನೆ. ವಿಷ್ಣು ವಿಶ್ವಕಾದ ಪಂಚರಾತ್ರವನ್ನು ನಾರದಾದಿಗಳಿಗೋಸ್ಕರ ಉಪದೇಶ ಮಾಡಿದ್ದಾನೆ. ಯಾವಾತ ಸಾಕ್ಷಾತ್ತಾಗಿ ಪೂರ್ಣ ಜ್ಞಾನಾದಿಯುಳ್ಳ ವಿಷ್ಣುವೋ ಆತನ ಅವತಾರಭೂತನೇ ಪೂರ್ವೋಕ್ತನಾದ ಮಹಿದಾಸ ಎಂತ ವಿವಕ್ಷಿತವಾಗಿದೆ. ಇಲ್ಲಿ ನಾವು ತಿಳಿಬೇಕಾದ್ದೇನು? ನಾರದರಿಗೋಸ್ಕರ ವಿಷ್ಣು ವಿಷಯಕವಾದ ಗ್ರಂಥವನ್ನು ಮಹಿದಾಸನು ಉಪದೇಶ ಮಾಡಿದನು. ಆ ನಾರದರೇ ನಮ್ಮ ಪುರಂದರದಾಸರು. ಮಹಿದಾಸ ಇತರೆಯೋ ಭವ್ಯಚ್ಚ ಉಪನಿಷ್ಗತಃ ಸಾಕ್ಷಾತ್ ಭಗವಾನ್ ವಿಷ್ಣು ತನ್ನಾಮೈಕೋ ಮುನಿರ್ಹಿ ಅಭೂತ್. ಚಾಂದೋಗ್ಯ ಭಾಷೆಯಲ್ಲಿ ಹೀಗೆ ಹೇಳಲ್ಪಟ್ಟಿದ್ದಾರೆ. ಶ್ರೀಹರಿಯಿಂದ ಭಿನ್ನವಾದ ಇತರಾದೇವಿ ಮಗನಾದ ಮಹಿದಾಸನಿಂದ ಪ್ರಸಿದ್ಧ ಋಷಿ ಇಲ್ಲಿ ವೀಕ್ಷಿತನಲ್ಲ, ಇವನು ವಿಷ್ಣುವೇ ವೀಕ್ಷಿತನು. ಅಂದರೆ ಮಹಿದಾಸ ಎಂಬತಕ್ಕಂಥವನು ಇನ್ನೊಬ್ಬನು ಇದ್ದನು, ಭಗವಂತನ ರೂಪವಾದನ್ನು ಮಾತ್ರ ಇಲ್ಲಿ ತಿಳಿಯಬೇಕು ಅಂತ ಇಲ್ಲಿ ಆ ತಾತ್ಪರ್ಯ. ತತ್ತದ್ ಉಪಾಸನ ಯೋಗ್ಯತೆಯಾಚ ಪುರುಷಾಣ ಮನುಷ್ಯ ಋಷಿ ಗಂಧರ್ವ ದೇವಾಕ್ಯ ಅಧಿಕಾರಿಗಳಿಗೆ 3 ವಿಧ ಉಪಾಸನಾ ಮಧ್ಯಮದಲ್ಲಿ ಯಾವ್ಯಾವ ಉಪಾಸನೆ ಬಹಿ ಅಂತ ವ್ಯಾಪ್ತಿರೂಪವಾದ ಒಂದೊಂದು ಉಪಾಸನೆ ಇಲ್ಲಿ ಯೋಗ್ಯತ್ವ ಇದರಿಂದ ಹೇಳಿದರೆ. ಅನೇಕ ವಿಧ ಉಪಾಸನೆಯಲ್ಲಿ ಯೋಗ್ಯತೆಯುಳ್ಳವರು ಅಧಿಕಾರಿಗಳಿಗೆ ಏಕ ವಿಧ ಉಪಾಸನೆಯಿಂದ ಬ್ರಹ್ಮಜ್ಞಾನ ಆಗೋದಿಲ್ಲ. ಆದ ಪ್ರಯುಕ್ತ ತ್ರೈವಿಧ್ಯವನ್ನು ಅವಶ್ಯವಾಗಿ ನಾವು ಅಂಗೀಕರಿಸಬೇಕು. ಪುರುಷರಿಗೆ ಅನೇಕ ವಿಧ ಉಪಾಸನೆ ಯೋಗ್ಯತೆ ಹೇಗೆ ತಿಳಿಯುತ್ತೆ ಅಂದರೆ, ಕರ್ತೃ ವಿಶೇಷವನ್ನು ಹೇಳಿದರೆ ಸಾಮಾನ್ಯವಾಗಿ ಉಪಾಸಕರು 3 ವಿಧರು ಎಂದೇ ಪ್ರತಿಪಾದಿಸತಕ್ಕಂಥ ಸ್ಮೃತಿ ಹೇಳ್ತಾರೆ. ಆ ಸ್ಮೃತಿಯೇ ಬ್ರಹ್ಮಪುರಾಣದ ವಾಕ್ಯ. ಕೇಶಾಚಿತ್ ಸರ್ವಗತತ್ವೇನ ಕೇಶಾಚಿತ್ ಹೃದಯ ಹರಿ ಕೇಶಾಚಿತ್ ಬಹಿರೇವ ಉಪಾಸ್ಯ ಪುರುಷೋತ್ತಮಿತ ಬ್ರಾಹ್ಮಿ. ದೇವತೆಗಳಿಗೆ ಕ್ಷರಾಕ್ಷರ ಪುರುಷನು ಉತ್ತಮನಾದ ಶ್ರೀಹರಿ ಸರ್ವಗತತ್ವ ಪ್ರಕಾರದಿಂದ ಉಪಾಸ್ಯನಾಗಿದ್ದಾನೆ. ಋಷಿ ಗಂಧರ್ವಾದಿಗಳಿಗೆ ತಮ್ಮ ತಮ್ಮ ಹೃದಯದಲ್ಲಿ ಉಪಾಸ್ಯ, ಮಾನುಷೋತ್ತಮರಿಗೆ ಹೊರಗೇನೆ ಉಪಾಸ್ಯ. ಹೀಗೆ ಬ್ರಹ್ಮಪುರಾಣದಲ್ಲಿ ಆ ಉಪಾಸನೆ ಯೋಗ್ಯತಾ ವಿಶೇಷತ ಪುರುಷರನ್ನು ಹೇಳಿದೆ. ಈ ಉಪಾಸನೆ ಕರ್ತ ವಿಶೇಷವನ್ನು ಪ್ರತಿಪಾದಿಸುವ ವಿಶೇಷ ಪ್ರಮಾಣವನ್ನು ಹೇಳುತ್ತಾರೆ. ಅಗ್ನೌ ಕ್ರಿಯಾವತಂ ವಿಷ್ಣು ಯೋಗೀನಾಂ ಹೃದಯ ಹರಿಹಿ ಪ್ರತಿಮಾ ಸ್ವಪ್ರಬುದ್ಧಾರಂ ಸರ್ವತ್ರ ವಿದಿತಾತ್ಮನಃ. ಇದರರ್ಥ ಶ್ರೀಹರಿ ಯಜ್ಞಾದಿ ಕ್ರಿಯೆಗಳನ್ನು ಮಾಡತಕ್ಕವರಿಗೆ ಗಾರ್ಯ ಪಚ್ಚಾದಿ ಮೊದಲಾದ ಅಗ್ನಿ ಉಪಾಸ್ಯನಾಗಿದ್ದಾನೆ. ಋಷಿಗಳಿಗೆ ಹೃದಯ ಉಪಾಸ್ಯನು, ಅತ್ಯಲ್ಪ ಪ್ರತಿಮೆಗಳ ಮನುಷ್ಯೋತ್ತಮರಿಗೆ ಕೃಷ್ಣ ರಾಮ ಮೊದಲಾದ ಪ್ರತಿಮೆಗಳಲ್ಲಿ ಉಪಾಸ್ಯನು. ಹೀಗೆ ವಿಶೇಷವಾಗಿ ಭಗವದ್ ರೂಪವನ್ನು ತಿಳಿದ ವಿಶೇಷ ಜ್ಞಾನವುಳ್ಳ ದೇವತೆಗಳಾದರೂ ಸರ್ವಸ್ಥಾನದ ಉಪಾಸ್ಯನು ಎಂದು ಹೇಳಿದೆ. ಅಗ್ನೋ ಪ್ರತಿಮಾಸು ಎನ್ನುವ 2 ವಾಕ್ಯದಿಂದ ಬಹಿರ್ ಮಾತ್ರ ಉಪಾಸನೆ ಇಟ್ಕೊಳ್ಳಬೇಕು. ಯೋಗಿನಾಮ್ ಎನ್ನುವುದರಿಂದ ಅಂತರುಪಾಸನೆಯ ಉಕ್ತವಾಯಿತು. ಋಷಿಯ ಅಂತ ಪ್ರಕಾಶ ಎಂದ ಶ್ರುತಿ ಇದೆ. ಸರ್ವತ್ರ ಎನ್ನುವುದರಿಂದ ಸರ್ವತ್ರ ಉಪಾಸನೆ ಉಕ್ತವಾಯಿತು. ಯೇಷಾಂ ಬಹಿ ಉಪಾಸನೇನ ಮೋಕ್ಷ ತೇಷಾಂಪಿ ಹೃದ್ಯೋಪಾಸನ ಕಿಂಚಿತ್ ಕಾರ್ಯಮೇವ ಎನ್ನುವ ಬೃಹತ್ ಭಾಷೆಯಿಂದಲೂ ಭಗವಾನ್ ಬಿಂಬದರ್ಶನ ಏನಂ ಮೋಚಯತಿ ಎನ್ನುವ ನ್ಯಾಯ ವಿವರಣದಿಂದ ವಿರೋಧವನ್ನು ಶಂಕಿಸಕೂಡದು. ಅಗ್ನೌ ಎನ್ನುವ ವಾಕ್ಯದಲ್ಲಿ ಇತರವಾದಕ್ಕೆ ನಿಷೇಧ ಇಲ್ಲದಿರುವುದರಿಂದ ಬಿಂಬರೂಪವಾದ ತಮಗೆ ಯೋಗ್ಯವಾದ ಆತ್ಮನ ಅಪರೋಕ್ಷಕ್ಕಾಗಿ ಸರ್ವರು ಹೃದಯದಲ್ಲಿ ಉಪಾಸನವನ್ನು ಮಾಡಬೇಕೆಂದು ಅಂಗೀಕೃತವಾಗಿದೆ.
ಭಗವಂತನನ್ನು ಬಿಂಬೋಪಾಸನೆ ಎಂಬುದಕ್ಕಂಥದ್ದು ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಬಿಂಬೋಪಾಸನದ ಎಲ್ಲಿ ಹೇಳಿದ್ದಾರೆ ಅಂದರೆ ಈ ವಾಕ್ಯದಿಂದ ನಾವು ತಿಳಿಯಬಹುದು. ಆದ್ದರಿಂದ ಈ ಅಧಿಕರಣ ಸಾರಾಂಶ ನಾವು ಏನೇನು ಪ್ರಾಣ ಎನ್ನುವಲ್ಲಿ ಶ್ರುತವಾದ ಪ್ರಾಣ ಸಂವಾದ ಲಿಂಗಗಳು ಇದರಿಂದ ಮುಖ್ಯ ಪ್ರಾಣಗಳು ಪೂರ್ವಪಕ್ಷ ಇದೆ. ಆದರೆ ಇಂದ್ರಸ್ಯ ಪ್ರಿಯಂ ದಾಮೋಪೇಯಂ ತಮೀಂದ್ರಂ ಉವಾಚ ಪ್ರಾಣೋ ವೈ ಅಹಮಸ್ಮಿ ಇಚ್ಛಾ ಶ್ರುತಿಗಳು ಮಹಾವ್ರತ ಇತ್ವಾದಿಗಳು ಲಿಂಗಗಳು ಇಂದ್ರವಶಿಗಳಾಗಿದೆ. ಪ್ರಾಣಾದಿ ಶ್ರುತಿಗಳು ತಾ ಅಹಿಂಸಂತ ಇಂಥ ಪ್ರಾಣ ಸಂವಾದ ಲಿಂಗಗಳು ಮುಖ್ಯ ಪ್ರಾಣ ವಿಷಯಗಳು. ಪುರುಷರೂಪೇಣ ಏಷಾ ತಪತಿ ಸ ಏಷಾ ಪುರುಷ ಸಮುದ್ರ ಇಚ್ಛಾಲಿಂಗಗಳು. ಇದರಿಂದ ಪ್ರಾಣ ಶಬ್ದವಾಚ್ಯರು ಮುಖ್ಯ ಪ್ರಾಣಗಳಿಂದ ಶಂಕಿಸಿದರೆ ತಂ ದೇವಾಹ ಪ್ರಣಯಂತ ಎಂದು ದೇವತ ಉಪಾಸಿತ್ವ, ಸರ್ವೇ ವೇದ ಎಂದು ಸರ್ವವೇದ ಪ್ರತಿಪಾದ್ಯತ್ವ, ಪ್ರಾಣೋ ಹಿ ಏಷಾ ಯಾ ಏಷಾ ತಪತಿ ಎಂದು ಸೂರ್ಯಮಂಡಲತ್ವ, ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಎಂದು ಸರ್ವಂತರ್ಯಾಮಿತ್ವ, ಸರ್ವಾಣಿ ಭೂತಾನಿ ಅಪಿ ಪಿಪೀಲಿಕಾಭ್ಯಂ ಪ್ರಾಣೇನ ಬೃಹತ್ಯಾವಿಷ್ಟಾಭ್ಯಾನಿ ಎಂದು ಸರ್ವವ್ಯಾಪ್ತಿತ್ವ ಎಂದು ಪದಾರ್ಥಗಳು ಪ್ರಾಣ ನಿಶ್ಚಿತವಾಗಿದೆ. ಅವುಗಳು ವಿಷ್ಣುಮೇವ ಎನ್ ದೇವಾಹ ಇತ್ಯಾದಿ ಭಾಷ್ಯೋಕ್ತ ಸ್ಮೃತಿ ಎಂದರು. ಸರ್ವೇ ವೇದ ಯತ್ಪದ ಮಾಮನಂತಿ ಯಾ ಯೇಷು ಅಂತರಾದಿತ್ಯೇ ಹಿರಣ್ಮಯ ಪುರುಷ ದೃಶ್ಯತೆ ಪುರುಷ ಏವ ಇದಂ ಸರ್ವಂ ಅಂತರ್ಬಹಿಷತ ಸರ್ವಂ ವ್ಯಾಪ್ಯನಾರಾಯಣ ಶ್ರುತಃ ಇತ್ಯಾದಿ ಶ್ರುತಿಗಳಿಂದ ವೇದೇಶ ಸರ್ವೈ ಅಹಮೇವ ವೇದ್ಯ ಜೇಯಸ್ವದ ಸವಿತಮಂಡಲ ಮಧ್ಯವರ್ತಿ ತಪಾಭ್ಯಂ ಅಹಮಂ ವರ್ಷಂ ಇಷ್ಟಾಭ್ಯಂ ಇದಂ ಕೃಷ್ಣಂ ಇತ್ಯಾದಿ ಸ್ಮೃತಿಗಳಿಂದ ಇವುಗಳು ವಿಷ್ಣುಲಿಂಗಗಳಿಂದ ಪರಿಮಿತ ಆಗಿರೋದ್ರಿಂದ ಪ್ರಾಣ ಶಬ್ದವಾಚ್ಯ ವಿಷ್ಣುನೇ ಎಂದು ಅವಶ್ಯವಾಗಿ ಅಂಗೀಕರಿಸಬೇಕು. ಪ್ರಾಣ ಸಂವಾದವಾದರೂ ಪ್ರಾಣಲಿಂಗಾದಿಕ ಯದ್ಯಪಿ ಅವಕಾಶೋಜ್ಜಿತ ಸ್ವತಃ ತಥಾಪಿ ಅಂತರ್ಯಾಮಿಗತತೆಯ ನಾಯಿತಂ ಹಿ ಶಕ್ಯತೆ. ಆದ ಕಾರಣ ತ್ವಮುಕ್ತಮಪಿ ತ್ವಮಿದಂ ಸರ್ವಮಸಿ ಎಂದು ಉತ್ಕರ್ಷ ಪರ್ಯವಸಾನಿಯಾದ್ದರಿಂದ ಅಂತರ್ಯಾಮಿಯಾದ ವಿಷ್ಣುವಿನಲ್ಲಿಯೇ ಯುಕ್ತವಾಗಿದೆ. ಬಹುತ್ವ ಶ್ರುತಿ ಸಾಹಿತ್ಯಾದ ತತ್ವತಃ ಬಲವದ್ವೀಜ ವಿಷ್ಣುಲಿಂಗೈ ಪ್ರಾಣಶ್ರುತ್ಯಾದಿ ನೀಯತೆ. ಆದ ಕಾರಣ ಐತರೇಯದಲ್ಲಿ ಶ್ರುತವಾದ ಪ್ರಾಣ ಶಬ್ದವಾಚ್ಯ ವಿಷ್ಣುನೇ ಎಂದಾಗುತ್ತದೆ. ಹೀಗೆ ಇದೆ ಉತ್ತರ ಪ್ರಾಣಾಧಿಕರಣದಲ್ಲಿ ಉಕ್ತವಾದ ವಿಷಯವನ್ನು ಶ್ರೀಮದಾನಂದರು ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ನಾರದರು ಹೇಳಿರ್ತಂತೆ ಪುರಾಣ ಪುರುಷೋತ್ತಮ ಎಂಬ ತಾತ್ಪರ್ಯ ರೂಪವಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ ಪುರಾಣ ಪುರುಷೋತ್ತಮ ಎಂದರೆ ಸರ್ವರು ಬಿಂಬೋಪಾಸನೆ ಮಾಡತಕ್ಕಂಥದ್ದು ಕಾರ್ಯ. ದೇವತೆಗಳು ಎಲ್ಲೆಲ್ಲಿಯೂ ತಮ್ಮ ಬಿಂಬನ ನೋಡುತ್ತಾರೆ, ಋಷಿಗಳು ತಮ್ಮ ಹೃದಯದಲ್ಲಿ ನೋಡುತ್ತಾರೆ, ಮಾನುಷೋತ್ತಮರು ಬಹಿರ್ಲಿಂಗ ಪ್ರತಿಮಾಗಳಲ್ಲಿ ನೋಡುತ್ತಾರೆ. ಆದರೆ ಮಾನಸಿಕ ಕಾಯಿಕ ವಾಚನಿಕವಾಗಿ ದೇವತೆಗಳು ಮೂರು ವಿಧವಾಗಿಯೂ ಹೊರಗಡೆ ಸರ್ವತ್ರ ಹೊರಗಡೆ ಎಲ್ಲ ಕಡೆ ನೋಡುತ್ತಾರೆ. ಋಷಿಗಳು ಮಾನಸಿಕ ವಾಚನಿಕವಾಗಿ ನೋಡುತ್ತಾರೆ. ಮನುಷ್ಯರು ಕಾಯಿಕವಾಗಿ ಪ್ರತಿಮೆಗಳಲ್ಲಿ ನೋಡಿದರೆ ವಾಚನಿಕ ಮತ್ತು ಮಾನಸಿಕವಾಗಿ ಹೃದಯದಲ್ಲಿಯೂ ಸರ್ವಗತತ್ವವಾಗಿಯೂ ತಿಳಿಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರೋದು ಅವಶ್ಯಕವಾಗಿದೆ. ಭಗವಂತ ನಮಗೆ ಈ ಪ್ರಕೃತಿ ದಶೆಯಿಂದ ಸತ್ವಗುಣ ರಜೋಗುಣ ತಮೋಗುಣದಿಂದ ಈ ಶರೀರವನ್ನು ಸೃಷ್ಟಿಸಲ್ಪಟ್ಟಿದೆ. ಇದು ಸೂಕ್ಷ್ಮ ದೃಷ್ಟಿಯಲ್ಲಿರ್ತಕ್ಕಂಥ ಪಂಚಭೂತಗಳು, ತನ್ಮಾತ್ರೆಗಳು. ಇದನ್ನು ಹಿಂದೆ ನಾವು ಚಿಂತಿಸುತ್ತಿದ್ದೇವೆ. ಅದಕ್ಕೆ ಮೂಲಭೂತವಾದದ್ದು ತೇಜಸ್ತತ್ವ, ಅಹಂಕಾರ ತತ್ವ ಮತ್ತು ಮಹತ್ತತ್ವ. ಇದು ಮೂರು ಸಹ ಪ್ರಕೃತಿ ದಶೆಯಿಂದ ಹೊರಗೆ ಬಂದಿದೆ. ಆದ್ದರಿಂದ ಪ್ರಕೃತಿಯೇ ಎಲ್ಲಕ್ಕೂ ಮೂಲ ಕಾರಣವಾಗಿದೆ. ಈ ಪ್ರಕೃತಿ ಬಂಧಕ ರೂಪವಾಗಿ ಸರ್ವಜೀವರನ್ನು ಅವರ ನಿಯತವಾದ ಅನಾದಿ ಕಾಮ ಕರ್ಮಗಳಿಂದ ಬಂಧಿತವಾಗಿದೆ. ಈ ಬಂಧ ವಿಮೋಚನೆಯ ಮೋಕ್ಷ.
ಆದ್ದರಿಂದ ಅದಕ್ಕೆ ಉಪಾಸನೆ ಅವಶ್ಯಕ. ಈ ಅವಶ್ಯಕವಾದ ಉಪಾಸನೆ ಮಾಡೋಕ್ಕೋಸ್ಕರವಾಗಿ ಭಗವಂತ ನಮ್ಮಲ್ಲಿ ಅನೇಕ ಚಕ್ರಗಳನ್ನು ನಿರ್ಮಿಸಿದ್ದಾನೆ. ಅದು ಬ್ರಹ್ಮನಾಡಿ ಎಂದ ಹೆಸರು. ಬ್ರಹ್ಮನಾಡಿಯೇ ಬ್ರಹ್ಮ ಮಾರ್ಗ. ಬ್ರಹ್ಮ ಮಾರ್ಗದ ಮೂಲದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಎಂಬತಕ್ಕಂಥದ್ದು ಸರ್ವರೂ ಅನುಭವಿಸಬಹುದಾದಂಥ ಚಕ್ರಗಳಾಗಿದೆ. ದೇವತೆಗಳು, ದೈತ್ಯರು, ಅಸುರರು, ಮನುಷ್ಯೋತ್ತಮರು ಎಲ್ಲರೂ ಸಹ ಈ 3 ಚಕ್ರವನ್ನು ತಕ್ಕ ಮಟ್ಟಿಗೆ ತಿಳಿದುಕೊಳ್ಳುತ್ತಾರೆ ಮತ್ತು ತಪಸ್ಸು ಮಾಡುವಾಗ ಇದನ್ನು ಉಪಯೋಗಿಸಿಕೊಂಡು 100 ವರ್ಷ, 1000 ವರ್ಷ ತಪಸ್ಸು ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರದ ತನಕ ದೈತ್ಯರೂ ಸಹ ತಮ್ಮ ವಶವನ್ನು ಮಾಡಿಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಡುತ್ತಾರೆ. ಆದರೆ ಉತ್ತಮರು ಮಾತ್ರ ಅನಾಹತ ಚಕ್ರದಲ್ಲಿ ಇರ್ತಕ್ಕಂಥ ಹಸಿರು ಬಣ್ಣದಲ್ಲಿ ಗೋಚರವಾಗುತ್ತಾ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನು ಆರಾಧಿಸುತ್ತಾರೆ. ಮಾನುಷೋತ್ತಮರು ಮತ್ತು ಋಷಿಗಳು ಮತ್ತು ಗಂಧರ್ವರು ಇವರು ಮಾನುಷೋತ್ತಮರಿಂದ ಪ್ರಾರಂಭವಾದಾಗ ಅನಾಹತ ಚಕ್ರ ಮತ್ತು ವಿಶುದ್ಧ ಚಕ್ರ ಎಂಬುದು ಗಂಟಲಲ್ಲಿ, ಆಜ್ಞಾಚಕ್ರ ಎಂಬುದು ಹುಬ್ಬಿನಲ್ಲಿ. ಇದು 3 ವಿಶೇಷ ಆಕಾರವಾಗಿ ಬಿಂಬೋಪಾಸನೆ ಮಾಡಬೇಕು. ಬ್ರಹ್ಮನ ನಾಡಿಯಲ್ಲಿ, ಬ್ರಹ್ಮ ಮಾರ್ಗದಲ್ಲಿ ನಮ್ಮ ಬಿಂಬನನ್ನು ಅನಾಹತ ಚಕ್ರ ಅಂದರೆ ಹೃದಯದಲ್ಲಿ ಆರಾಧನೆ ಮಾಡಬೇಕು. ಅದು ಹಸಿರು ಬಣ್ಣದಿಂದ ಕಾಣಿಸಿಕೊಳ್ಳುತ್ತದೆ. ತದನಂತರ ಗಂಟಲಿನಲ್ಲಿ ಯಾವ ವಿಶುದ್ಧ ಚಕ್ರದಿಂದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅದು ವೇದ ಶ್ರವಣಾದಿಗಳಿಂದ ಮನನಾದಿಗಳಿಂದ ಸಾಧ್ಯವಾಗುತ್ತದೆ. ನಂತರ ನಿಶ್ಚಿತವಾದ ತತ್ವವಾದಾಗ ಹುಬ್ಬುಗಳ ಮಧ್ಯದಲ್ಲಿ ಭಗವಂತನ ಆರಾಧಿಸುವ ಮನಸ್ಸಿನಿಂದ ರೂಪವನ್ನು, ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ರೂಪವನ್ನು ಚಿಂತಿಸಬೇಕು. ಅದು ಶುದ್ಧ ಶ್ವೇತ ಬಣ್ಣದಲ್ಲಿ ನಾವು ಧ್ಯಾನಿಸಬಹುದಾಗಿದೆ. ಇದು ಕಾಲಕ್ರಮೇಣದಲ್ಲಿ ಸಹಸ್ರಾರ ಎಂಬ ಬ್ರಹ್ಮನಾಡಿಯನ್ನು ಒಡೆದು ವಾಯುದೇವರು ಸಹಿತರಾದ ಜೀವ ಭಗವಂತನ ಹೊತ್ತು ಹೊರಗೆ ಬರುತ್ತಾನೆ. ಅದೇ ಉತ್ಕ್ರಮಣ ಎನಿಸುತ್ತದೆ. ಇದು ಬಿಂಬ ಉಪಾಸನೆಯ ಮುಖ್ಯ ಪ್ರಮೇಯ. ಆದ್ದರಿಂದ ತ್ರಿವಿಧ ಉಪಾಸನೆಯನ್ನು ಈ 31ನೇ ಸೂತ್ರದಲ್ಲಿ ಶ್ರೀಮದಾನಂದ ವೇದವ್ಯಾಸರು ತಿಳಿಸಿದ್ದಾರೆ. ಅದನ್ನು ವಿಶೇಷ ಆಕಾರವಾಗಿ ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದಲೇ ಈ ಭಾಷ್ಯ ರೂಪದಲ್ಲಿರ್ತಕ್ಕಂಥ ತಾತ್ಪರ್ಯವನ್ನು ನಮಗೆ ಅನುಗ್ರಹಿಸಿದ್ದಾರೆ. ಇಂತಹ ವಿಶೇಷ ತಾತ್ಪರ್ಯ ರೂಪವನ್ನು ಅನುಗ್ರಹಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿದಂಥ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಯಮ್ಮ ಎಂದು ಹೇಳಿ, ಇಂತಹ ಉತ್ತಮ ಜ್ಞಾನ ಸಾಧ್ಯವಾದದ್ದು ಈ ಯೋಗ್ಯವಾದ ಶರೀರವನ್ನು ದಯಪಾಲಿಸಿ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪಕ್ಕಾಗಿ, ತಂದೆ ತಾಯಿಗಳ ಜೀವಿಸಲು ಸಹಾಯಕರಾದ ಗುರು ಹಿರಿಯರು ಅವರ ಅನುಗ್ರಹ ರೂಪಕ್ಕಾಗಿ, ಮತ್ತು ಇವರೆಲ್ಲರೂ ಸಹ ತತ್ವಾಭಿಮಾನ ದೇವತೆಗಳ ಅನುಗ್ರಹ ರೂಪದಿಂದಲೇ ಸಾಧ್ಯವಾಗಿದೆ. ಈ ತತ್ವಾಭಿಮಾನಿಗಳನ್ನೂ ಸಹ ಮುಖ್ಯ ಪ್ರಾಣನಾದ ಭಗವಂತನ ಆಜ್ಞಾನುಸಾರವಾಗಿ ಇವರಲ್ಲಿ ತಮ್ಮ ಅನುಗ್ರಹ ರೂಪದಿಂದ ಭಗವಂತನ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವರೆಲ್ಲರನ್ನು ನಾವು ಸ್ಮರಿಸತಕ್ಕಂಥದ್ದು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆದ್ದರಿಂದ ಅವರನ್ನು ವಿಶೇಷ ಆಕಾರವಾಗಿ ಇವರೆಲ್ಲರಲ್ಲಿಯೂ ಸಹ ನಮ್ಮ ಬಿಂಬನೆಂದೇ ನಾವು ಶಾಸ್ತ್ರದಿಂದ ನಿರ್ಣಯ ಮಾಡಿಕೊಂಡು ಅನಾಹತ ಚಕ್ರದಲ್ಲಿರತಕ್ಕಂಥ ಭಗವಂತ ಅವನನ್ನು ಆಜ್ಞಾಚಕ್ರ ಮತ್ತು ವಿಶುದ್ಧ ಚಕ್ರದಿಂದ ಆಜ್ಞಾಚಕ್ರಕ್ಕೆ ತಂದು ನಿಲ್ಲಿಸಿ ಭಗವಂತನ ವಿಶೇಷ ಆಕಾರವಾಗಿ ಮಾನಸಿಕ, ವಾಚನಿಕ, ಕಾಯಿಕ ರೂಪವಾಗಿ ಚಿಂತಿಸಿ ಬಿಂಬೋಪಾಸನೆಯನ್ನು ಚಿಂತಿಸುವುದರಿಂದ ಜನ್ಮ ಸಾರ್ಥಕ್ಯವನ್ನು ಮಾಡಿಕೊಳ್ಳುವ ಉತ್ತಮ ಪ್ರಮೇಯವಾಗಿದೆ. ಇದನ್ನು ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರ ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರಿರ್ತಕ್ಕಂಥ ಬಿಂಬನಾದ ಪುರುಷೋತ್ತಮನಾದ ಭಗವಂತನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇಮ ಎಂದು ಹೇಳಿ ವಿನಮ್ರಿಸೋಣ.
ಭಾರತೀಯರ ಮುಖ್ಯ ಪುರಾಣ ಅಂತೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.